ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರ. ವಿದ್ಯಾರ್ಥಿ ಯುವ ಜನರು ಬೃಹತ್ ಹೋರಾಟ, ಪ್ರಶ್ನೆ ಪತ್ರಿಕೆ ಬಯಲು. ವಿದ್ಯಾವಂತ ಯುವಕರಿಗೆ ಕೇಂದ್ರ ಸರ್ಕಾರ ಉದ್ಯೋಗ ಕೊಡುವಲ್ಲಿ ವಿಫಲವಾಗಿದೆ. ದೆಹಲಿ ಜಂತರ್ ಮಂತರ್ನಲ್ಲಿ ನಡೆಯುವ ವಿದ್ಯಾರ್ಥಿ ಯುವ ಜನರ ಹೋರಾಟವನ್ನು ಹತ್ತಿಕ್ಕಿ ಪೊಲೀಸ್ ಇಲಾಖೆಯನ್ನು ಕೇಂದ್ರ ಸರ್ಕಾರ ಬಳಸಿಕೊಂಡು ರಕ್ತಸಿಕ್ತವಾಗಿ ಮಾರಣಾಂತಿಕ ಹಲ್ಲೆ ಮಾಡಿರುವುದು ನಿಜಕ್ಕೂ ಕೂಡ ಖಂಡನೀಯ ಎಂದು ಎಸ್ಎಫ್ಐ ಸಂಘಟನೆ ಮುಖಂಡ ಅನಂತರಾಜ್ ಅವರು ಖಂಡಿಸಿದ್ದಾರೆ. ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಜಗಳೂರು ಪಟ್ಟಣದಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಉದ್ದೇಶ ಏನಪ್ಪ ಅಂತಂದರೆ, ದೆಹಲಿಯಲ್ಲಿ ನಡೆಸಿರುವಂತಹ ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರವನ್ನು ಮಾಡ್ತಾ ಇದೆ, ಗೂಂಡಾ ರೀತಿಯ ವರ್ತನೆಯನ್ನು ಮಾಡ್ತಾ ಇದೆ. ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೂ ಸಮೇತ ಅದಕ್ಕೆ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಹಾಗೂ ಕಾನೂನು ವ್ಯಾಪ್ತಿಯಲ್ಲಿ ತಗೊಂಡೋಗುವ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡಿಲ್ಲ. ಈ ಕೂಡಲೇ ಕೇಂದ್ರ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ರವರು ಏನಪ್ಪ ಅಂದರೆ ಈ ಕೂಡಲೇ ರಾಜೀನಾಮೆ ನೀಡಬೇಕು ಹಾಗೂ 21 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಸೂಸೈಡ್ ಮಾಡ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಈ ಕೂಡಲೇ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು ಮನೆಗಳಿಗೆ ತೆರಳಿ ಸಾಂತ್ವನ ಹೇಳಬೇಕು. ಜೊತೆಗೆ ಸೂಕ್ತ ರೀತಿಯಾದಂತಹ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ, ಜೊತೆಯಲ್ಲಿ ಇಂದು ವಿದ್ಯಾರ್ಥಿಗಳು ಉಪವಾಸ ಕೂತಾರೆ. ಸೋನು ವಾಂಗ್ಚುಕ್ ಅವರು ಸಮೇತ ಉಪವಾಸ ಕೂತ್ಕೊಂಡಿದ್ದಂಥ ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಪೊಲೀಸ್ನವರು ಮಾಡಿದ್ದಾರೆ. ಈ ಕೂಡಲೇ ಆ ವಿದ್ಯಾರ್ಥಿಗಳ ಸಮಸ್ಯೆನ ಆಲಿಸಬೇಕು. ಕೇಂದ್ರ ಸರ್ಕಾರದ ಮಿನಿಸ್ಟರ್ಗಳಾಗಿರ್ಬೋದು, ಯಾರಾದರೂ ಸರ್ಕಾರದ ಅಧೀನದಲ್ಲಿ ಬರುವಂತಹ ಅಧಿಕಾರಿಗಳಾಗಿರ್ಬೋದು, ಹೋಗಿ ಅವ್ರ ಸಮಸ್ಯೆನ ಆಲಿಸಿಬಿಟ್ಟು ಆ ನೀಟ್ ಪರೀಕ್ಷೆಯನ್ನು ಆಗಿರುವಂತಹ ತೊಡಕನ್ನು ಸರಿಪಡಿಸಬೇಕು, ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ನಾವು ಹೇಳ್ಕೊಡ್ತೀವಿ. ಜೊತೆಯಲ್ಲಿ ನ್ಯಾಟ್ ಸಂಸ್ಥೆ ಅಸಮರ್ಥವಾಗಿದೆ ಪರೀಕ್ಷೆ ನಡೆಸುವಲ್ಲಿ. ಹಾಗಾಗಿ ನ್ಯಾಟ್ ಸಮಿತಿಯನ್ನು ರದ್ದುಪಡಿಸಿ ಸ್ಟೇಟ್ ಗೌರ್ಮೆಂಟ್ಗಳಿಗೆ ನೀಟ್ ಎಕ್ಸಾಮ್ ಬರಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ವಿ. ಅನಂತರಾಜು, ಎಸ್ಎಫ್ಐನ ಜಿಲ್ಲಾ ಸಂಚಾಲಕರು, ಜಗಳೂರು.